ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಇಲ್ಲಿ ನೋಡ್ರಿ ಇಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬರೋ ಗಿಡ. ಸ್ವಲ್ಪ ಕಮ್ಮಿ ಹೂ ಆಗಿದಾವೆ. ಆಮೇಲೆ ಇದಕ್ಕೆ 2-3 ವರ್ಷ ಆಯ್ತು ನಾನು ರಿಪೋರ್ಟ್ ಮಾಡಿಲ್ಲ. ಮಾಡೋಣ ಅಂತ ಟ್ರೈ ಮಾಡಕತ್ತೀನಿ. ಸೀಸನ್ ಇದ್ದಾಗ ಮಾಡಬಾರ್ದು, ಬಟ್ ನೋಡೋಣ, ಟ್ರೈ ಮಾಡೋಣ. ಜಸ್ಟ್ ರೂಟ್ ಕಟ್ ಮಾಡಿಸಿ ಕೆಳಗೆ ಗೊಬ್ಬರ ಹಾಕಿಟ್ಬಿಡ್ತೀನಿ ನಾನು, ಅದನ್ನು ಅಷ್ಟೇ, ಮತ್ತೇನು ಮಾಡೋದಿಲ್ಲ. ಸೊ ಇದನ್ನು ತೆಗೆಯೋದು ಒಂದು ದೊಡ್ಡ ಟಾಸ್ಕ್ ಈಗ. ಸೊ ಬರ್ರಿ ಇದನ್ನು ತೆಗಿಯೋಣ ಅಂತ. ತೆಗೆಯೋದು ಒಂದು ದೊಡ್ಡ ಟಾಸ್ಕ್ ನನಗೆ, ಬಟ್ ಜಲ್ದಿ ಬರ್ತದೆ ಅಂತ ಅನ್ಕೋತೀನಿ. ಯಾಕಂದರೆ ಸೊ ಫ್ರೆಂಡ್ಸ್, ಫೈನಲಿ ಇದ್ರೊಳಗಿನ ತೆಗೆದೆ. ನೋಡ್ಬೋದು ನೀವು ರೂಟ್ ಹೆಂಗಾಗಿ ಹೋಗ್ಯ ಒಂದ್ಸಲಿ. ಭಾಳ 2 ವರ್ಷ ಆಯಿತು, ನಾನೇನು ಮಾಡೇ ಇಲ್ಲ. ಇದು ಬೆಳೆಕ್ಕೂ ಜಾಗ ಇಲ್ಲ. ಸಾರಿ, ಗಾರ್ಡನ್ ವೇಸ್ಟ್ ಎಲ್ಲ ಏನಿತ್ತಲ್ಲ ಅದನ್ನೆಲ್ಲ ಇಲ್ಲಿ ಹಾಕೋತೀನಿ. ಸ್ವಲ್ಪ ಹೊಸ ಮಣ್ಣು ಹಾಕೋತೀನಿ. ಹೊಸ ಮಣ್ಣು, ಈ ಮಣ್ಣು ಯಾವುದೂ ನಾನು ಹಾಕೋಕ್ಕೆ ಹೋಗಲ್ಲ. ಸೊ ಹೊಸ ಮಣ್ಣು ಅಂದರೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಹಾಕೋತೀನಿ ಅಂತ. ನನ್ನ ದೊಡ್ಡ ದೊಡ್ಡ ಪಾಟಲ್ಲಿ ಇರೋಂಥ ವೇಸ್ಟ್ ಹಾಕಿ ಗೊಬ್ಬರ ಆಗಿರೋದು. ಸೊ ಈ ರೀತಿ ಗೊಬ್ಬರ ಆಗಿರುತ್ತಲ್ಲ ಅಂಥ ಮಣ್ಣನ್ನು ನಾನು ಹಾಕ್ಕೊಂಡಿನಿ.
ಸೊ ಇದನ್ನ ಹಿಂಗೆ ಇಡ್ತೀನಿ. ಸ್ವಲ್ಪ ನೀರು ಹಾಕ್ತಾ ಅದು ಒಳಗೆ ಹೋಗುತ್ತಾ. ಸೊ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಇಲ್ಲಾಂದ್ರೆ ಇವತ್ತು ನನಗೆ ಕಷ್ಟ ಆಗ್ತದೆ ಆಮೇಲೆ. ಸೊ ಫೈನಲಿ ಫ್ರೆಂಡ್ಸ್, ಅದಕ್ಕೆ ನೀರು ಕೊಡೋಮಂತ. ನೀರು ಏನಾಗಿದೆ ಪ್ರಾಬ್ಲಮ್ ಅಂದರೆ, ನಾನು ಒತ್ತಿ ಹಾಕಿದ್ದೀನಿ. ಇಲ್ಲಿ ಸೈಡಿಗೆಲ್ಲ ಇನ್ನೂ ಮಣ್ಣು ಹೋಗಬೇಕು. ಇನ್ನೂ ಒಳಗೆ ಹೋಗುತ್ತಿದ್ದು ಒಂದು 4 ದಿವಸನಾಗೆಲ್ಲ ಒಳಗೆ ಹೋಗುತ್ತೆ ಹೆಂಗಿದ್ರು. ಸೊ ಅದು ಬೇರೆಗೆ ರೂಟ್ಸಿಗೆ ಬೆಳೆಯೋಕೆ ಒಂದಿಷ್ಟು ಇದು ಸಿಕ್ತು ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಎಲ್ಲ ಮತ್ತೆ ವೇಸ್ಟ್ ಎಲ್ಲ ತೆಗೆದು ಹಾಕಿದ್ದೀನಿ ಅಲ್ಲಿ. ಮೊನ್ನೆ ದಿವಸ ಇವು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ ನಿಮ್ಗೆ. ಸೊ ಇವೆಲ್ಲ ರಿಪೋರ್ಟ್ ಮಾಡ್ಕೊಂಡಿನಿ ನಾನು ಸದ್ಯಕ್ಕೆ. ಆಮೇಲೆ ಒಂದಿಷ್ಟು ಮಾಸ್ ರೋಸು ಹಾಕ್ಕೊಂಡಿನಿ. ಮಾಸ್ ರೋಸ್ ಎಲ್ಲ ಹಾಕ್ಕೊಂಡಿನಿ ನಾನು. ಎಲ್ಲ ಸೆಟ್ ಆಗೋಕ್ಕೆ ಒಂದು ವಾರ ಬೇಕು, ಎಲ್ಲ ಗಿಡಗಳಾಗಲಿ. ಆಮೇಲೆ ಇದು ಕೂಡ ಅಷ್ಟೇ ನಾನು ರಿಪೋರ್ಟ್ ಮಾಡ್ಕೊಂಡೀನಿ, ಈ ಅರೆಕ ಪಾಮು. ಸೊ ಇದರಲ್ಲಿ ನೋಡಿರಿ ಎಲ್ಲ ಮಿಕ್ಸ್ ತಂದು ಹಾಕಿದ್ದೆ ಅವತ್ತು ಕಟ್ಟಿಂಗ್ ಎಲ್ಲ ಹಚ್ಚಿದ್ಮೇಲೆ. ಅದರಲ್ಲಿ ಯಾವ್ದು ಬರ್ತೋ ನೋಡೋಣಂತೆ. ಜೊತೆಗೆ ನನಗೆ ಒಂದಿಷ್ಟು ಗಿಡಗಳಿಗೆ ನೀರು ಕೊಡ್ತೀನಿ. ನೀರು ಕೊಟ್ಟು ಒಂದಿಷ್ಟು ಹೂವನ್ನು ತೆಗೆಯೋಣಂತ. ನಿಮಗೆ ಇದರ ಅಪ್ಡೇಟು ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಎಲ್ಲ ಹೂಗಳನ್ನು ತಗೊಂಡು ನಾನು ಸ್ವಲ್ಪ ಕೆಳಗೆ ಹೋಗ್ತೀನಿ. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತು ಸಿಗೋಣಂತೆ. ಇಷ್ಟೊಂದು ಆಗುತ್ತಿರ್ತಾವೆ ನೋಡ್ರಿ ಹೂಗಳು. ಆಮೇಲೆ ಅಮರ್ನಸ್ ಲಿಲಿಯಲ್ಲೂ ಅಷ್ಟೇ ಮಸ್ತಾಗಿ ಹೂ ಬರ್ತಾಯಿದ್ದಾವೆ. ಅದರಲ್ಲಿ ಆಗ್ಬಿಟ್ಟೈತಿದ್ದು ಜಾಸ್ತಿ ಹೂವಿನ ವೆರೈಟಿಯಲ್ಲಿ ಇರೋದು ಪಿಂಕ್ ಕಲರೇ ಅನ್ಕೋತೀನಿ ನಾನು. ಯಾಕಂದರೆ ಪಿಂಕಾಗ ಇರೋಷ್ಟು ಹೂವಿನ ಕಲೆಕ್ಷನ್ಸು ಮತ್ತು ಎದುರಾಗೂ ಇರೋದಿಲ್ಲ. ಪಿಂಕ್ ಕಲರಲ್ಲೇ ಇಲ್ಲಿ ನೋಡ್ರಿ, ಇದು ಪಿಂಕು, ಇದು ಪಿಂಕು. ನೋಡ್ರಿ ಸೈಜು, ಈ ಗಿಡದ ಸೈಜ್ ನೋಡ್ರಿ, ಹೂವಿನ ಸೈಜ್ ನೋಡ್ರಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.